ಇಲ್ಲ ನೀವು ಇನ್ನೂ ಕಂಟೆಂಟ್ ಮಾಡಬೇಕು, ಇನ್ನೂ ಹಿಂಗೆ ಮಾಡಿ, ಇಲ್ಲಾಂದ್ರೆ ಎಮ್ಮೆ ಒದಿಯುತ್ತಾ ನಿಮ್ಮನ್ನ, ಅವರು ಓದಿಸ್ಕೊಳ್ಳಿ, ಪರವಾಗಿಲ್ಲ ಕೆಳಗೆ ಬೀಳಿ. ಒಂದು ಸ್ವಲ್ಪ ಮನುಷ್ಯರಂತ ಒಂದು ಮರ್ಯಾದೆನೇ ಇಲ್ಲ, ಏನೋ ಒಂದು ನಾಯಿಗಳ ಥರ ಟ್ರೀಟ್ ಮಾಡ್ತಾರೆ. ಅಂದ್ರೆ ಈಗ ನೀವು ಒಂದು ಮನೆಗೆ ಅಂತ ನಿಮ್ಮನ್ನ ಕಳಿಸ್ತಾರೆ, ಅದು ಪ್ರಿಪೇರ್ ಪ್ಲಾನ್ ಏನಿಲ್ಲ, ಅವರೇ ಹಳ್ಳಿಯವರೇ ನಿಮ್ಮನ್ನ ಚೂಸ್ ಮಾಡ್ತಾರೆ. ಕಂಪ್ಲೀಟ್ ಅಷ್ಟೇ ಎಲ್ಲ ಕೆಲವೊಂದಲ್ಲಿ ಇತ್ತಲ್ಲ ಅಲ್ಲಿ ಆಂಬುಲೆನ್ಸ್ ಏನಾದ್ರು ಇತ್ತಾ ಫೆಸಿಲಿಟಿ? ಆಂಬುಲೆನ್ಸ್ ಇತ್ತು, ಇಲ್ಲ ಅಂತಿಲ್ಲ. ಆದ್ರೆ ಸಂಗೊಳ್ಳಿಯಿಂದ ಮೇನ್ ಹಾಸ್ಪಿಟಲ್ಗೆ ಹೋಗೋಕ್ಕೆ 20 ಕಿಲೋಮೀಟರ್ಸ್ ಸರ್. ಹಂಗೆ ಸಪೋಸ್ ಮಧ್ಯದಲ್ಲಿ ಏನಾದರೂ ಆದ್ರೇನು, ಐ ಡೋಂಟ್ ನೋ ವಾಟ್ ಇಸ್ ದ ಪಾಯಿಂಟ್, ಏನಕ್ಕೆ ಅಷ್ಟು ದೂರ ಇಟ್ಟಿದ್ದಾರೆ ಅಂತ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಮೋರ್ ಓವರ್ ಡಾಕ್ಟರ್ ಆಂಬ್ಯುಲೆನ್ಸ್ ಅಂತ ಬಂತಲ್ಲ, ಈಗ ಡಾಕ್ಟರ್ ಅಂತ ಹೇಳ್ಬೇಕಂದ್ರೆ ಅವ್ನು ಡಾಕ್ಟರೇ ಅಲ್ಲ. ಫಸ್ಟ್ ಆಫ್ ಆಲ್ ಹೀಸ್ ಜಸ್ಟ್ ಅ ಲರ್ನಿಂಗ್ ಡಾಕ್ಟರ್, ಇನ್ನೂ ಓದ್ತಾ ಇದ್ದಾರೆ. ಆ್ಯಂಡ್ ನಾಟ್ ಇವನ್ ಇಂಗ್ಲೀಷ್ ಮೆಡಿಸಿನ್, ಇಟ್ಸ್ ಆಯುರ್ವೇದಿಕ್. ಹೌದು, ಆಯುರ್ವೇದಿಕ್ ನಿಮಗೆ ಗೊತ್ತಿರುತ್ತೆ ಎಷ್ಟು ಸ್ಲೋ ಆಗಿ ಪ್ರಾಸೆಸ್ ಆಗುತ್ತೆ ಒಬ್ರು ಮೈಯಲ್ಲಿ ಅಂತ ಹೇಳ್ಬಿಟ್ಟು ಅಲ್ವಾ. ರಿಕವರಿ ಪೀರಿಯಡ್ ಅಂತೂ ತುಂಬ ಸ್ಲೋ ಇರುತ್ತೆ ಆಯುರ್ವೇದಿಕ್ದು, ನೋ ಪ್ರಾಬ್ಲಮ್. ಹಂಗೆ ಸಪೋಸ್ ರಿಕವರಿ ಪೀರಿಯಡ್ ತುಂಬ ಸ್ಲೋ ಇದ್ರೂ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಅಟ್ ಆಲ್. ಆದರೆ ಒಂದು ಪ್ರೊಫೆಷನಲೈಸ್ ಡಾಕ್ಟರ್ನ ತಂದಿರಬೇಕು ಇವರು. ಎಕ್ಸಾಕ್ಟ್ಲಿ ನಮಗೂ ಪೇಮೆಂಟ್ ಕೊಡ್ತಾ ಇಲ್ಲ, ಅಲ್ಲಿ ಇರೋರಿಗೂ ಈ ಪೇಮೆಂಟ್ ಬರ್ತಾ ಇದೆಯಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಡಾಕ್ಟರು ನಮ್ಮ ಸೇಫ್ಟಿಗೋಸ್ಕರ ಒಂದು ನಾರ್ಮಲ್ ಪ್ರೊಫೆಷನಲೈಸ್ ಡಾಕ್ಟರು ಇರಬೇಕಾಗಿತ್ತು ಅಂತ ನನ್ನ ಕೋರಿಕೆ. ಬಟ್ ದಟ್ ವಾಸ್ ನಾಟ್ ದೇರ್. ಅಂದರೆ ಅಲ್ಲಿ ರಿಯಾಲಿಟಿ ಶೋ ಅಂತೀರಾ, ಕಂಟೆಂಟ್ನ ಅವರೇ ಕೊಡ್ತಾ ಇದ್ರಾ, ನೀವೇ ಏನಾದ್ರು ಕಂಟೆಂಟ್ ಮಾಡಬೇಕಿತ್ತ? ಕಂಟೆಂಟ್ ಬೇಕು ಅಂತಾನೆ ಅಂತ ಇದ್ರಿ? ಹೌದು ಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಕರೆಕ್ಟ್. ಈಗ ನಾವು ಕಂಟೆಂಟ್ ಕೊಟ್ರೇನು ಅವ್ರಿಗೇನಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಿ, ಹಂಗೆ ಮಾಡಿ ಅಂತ ಹೇಳ್ತಾರೆ ಕ್ಯಾಮ್ರಾ ಇಂದ. ಸೊ ಒಂದೊಂದು ಕಂಟೆಸ್ಟೆಂಟ್ಸ್ಗೂ ಒಂದೊಂದು RP ಇತ್ತು. ಒಂದು 2 ಬೂಮ್ ಬಾಯ್ಸ್ ಇದ್ರು, ಲೈಕ್ ದ ಮೈಕ್ ಬಾಯ್ಸ್ ಇದ್ರು, ಆಮೇಲೆ 1 ಕ್ಯಾಮ್ರಾಮ್ಯಾನ್ ಇದ್ರು. 2 ಕಂಟೆಸ್ಟೆಂಟ್ಸ್ಗೆ 1 ಕ್ಯಾಮ್ರಾಮ್ಯಾನ್, 1 RP, ಆಮೇಲೆ 2 ಬೂಮ್ ಬಾಯ್ಸ್. ಸೊ ಅವರೇ ಹೇಳ್ತಾ ಇದ್ರು, ಇಲ್ಲ ನೀವು ಇನ್ನೂ ಕಂಟೆಂಟ್ ಮಾಡಬೇಕು, ಇನ್ನೂ ಹಿಂಗೆ ಮಾಡಿ, ಇಲ್ಲಾಂದ್ರೆ ಎಮ್ಮೆ ಒದಿಯುತ್ತಾ ನಿಮ್ಮನ್ನ, ಅವರು ಓದಿಸ್ಕೊಳ್ಳಿ, ಪರವಾಗಿಲ್ಲ ಕೆಳಗೆ ಬೀಳಿ. ಯಾಕೆ ಹಂಗೆಲ್ಲ ಏನಕ್ಕೆ ಮಾಡಬೇಕು? ಇವರೆಲ್ಲ ಇಷ್ಟೆಲ್ಲ ಇನ್ಸಲ್ಟ್ ಮಾಡೋದಕ್ಕೆ ಎಮ್ಮೆಯಿಂದ ಒದಿಸ್ಕೊಂಡು ಕಾಲೆಲ್ಲ ಏನಾದರೂ ಆಗಿ ನಾಳೆ ಒಂದು ದಿವಸ ಏನಾದರೂ ಜಾಸ್ತಿ ಹೆಚ್ಚು ಕಮ್ಮಿ ಆಡಿದ್ರೆ ಇವ್ರೇನು ಬರ್ತಾರ ಅಲ್ವಲ್ಲ? ದೇ ವಾಂಟ್ ಇವನ್ ಕಮ್. ಬಿಕಾಸ್ ಈಗ ರಿಯಾಲಿಟಿ ಏನಾಗ್ತಾ ಇದೆ ಅಂದರೆ, ಕಾಲು ಮುರ್ಕೊಂಡಿರೋರ್ಗೆಲ್ಲ ಅವ್ರಿಗೆ ಕೆಲವರಿಗೆ, ಎಲ್ಲರಿಗೂ ಅಂತ ಹೇಳ್ತಾರಲ್ಲ, ಕೆಲವ್ರಿಗೆ ಉಂಟು ಈ ಥರ ಬರೀ ಆಪ್ರೇಷನ್ ಮಾತ್ರ ನಾವು ದುಡ್ಡೆಲ್ಲ ಕೊಟ್ಟಿದ್ದೀವಲ್ಲ, ಫಿಸಿಯೋಥೆರಪಿಗೆ ನಾವೆಲ್ಲ ಕೊಡೋಕ್ಕಾಗಲ್ಲ. ವಿ ಕಾಂಟ್ ಗಿವ್ ಇಟ್ ಆಲ್. ನಾವೇನು ಕೊಡಬೇಕು ಅಂತ ಏನೇ ಕೇಳಿದ್ರು ಅಗ್ರಿಮೆಂಟ್ ಇದೆ ಅಂತಾರ? ಏನೇ ಕೇಳಿದ್ರು ಇಲ್ಲ, ಏನು ಕೇಳಿದ್ರು ಸರ್, ಫಸ್ಟ್ ಆಫ್ ಆಲ್ ಅಗ್ರಿಮೆಂಟಲ್ಲಿ ಈಗ ಇನ್ಶೂರೆನ್ಸ್ ಅಂತ ಇರುತ್ತಲ್ಲ, ಕಂಟೆಸ್ಟೆಂಟ್ಸ್ಗೆ ಇಷ್ಟು ಲಕ್ಷ ಇನ್ಶೂರೆನ್ಸು ಇರುತ್ತಲ್ಲ, ಇದೆ 15 lakh ಇನ್ಶೂರೆನ್ಸ್ ಅಂತ ಇದೆ. ನಮಗಲ್ಲ, ಇನ್ಕ್ಲೂಡಿಂಗ್ ದ ಕಂಟೆಸ್ಟೆಂಟ್ಸ್. ಅಲ್ಲಿ 500 ಪೀಪಲ್ ಕ್ರೂ ಮೆಂಬರ್ಸ್ ಇರ್ತಾರಲ್ಲ, ಪ್ರತಿ ಒಬ್ಬರಿಗೂ 15 lakhs ಅಲ್ಲ, ನಾನು ಅಲ್ಲಿ 500 ಜನಕ್ಕೂ ಸೇರಿಸಿ 15 lakhs. ಹೌದು. ಈಗ ಪ್ರತಿ ಕಂಟೆಸ್ಟೆಂಟ್ಸ್ಗಂತೂ ಚಾನ್ಸೇ ಇಲ್ಲ. ಅದು ಆಲ್ರೆಡಿ ಅದು ಮಾತಾಡಿ ಆಗಿದೆ ಅದ್ರ ಬಗ್ಗೆ. ಯಾಕಂದರೆ ಅಲ್ಲಿ ಆನ್ ಸ್ಪಾಟಲ್ಲೇ ನಮ್ಮ ಇನ್ನೊಂದು ಕಂಟೆಸ್ಟೆಂಟ್ಸ್ ಅವರು ಲಾಯರ್ ಎಲ್ಲ ಬಂದ್ಬಿಟ್ಟು ಅದೆಲ್ಲ ಎಲ್ಲ ಎವ್ರಿಥಿಂಗ್ ದೇ ಹ್ಯಾವ್ ಗಾನ್ ಬ್ಯಾಕ್ ಆ್ಯಂಡ್ ಫೋ ಅಂತ ಹೇಳಿಬಿಟ್ಟು ಟೀಮ್ ಅವ್ರ ಹತ್ರನೇ ಅವ್ನು ಲಾಂಚ್ ದಿವಸನೇ ಜಗಳ ಆಗಿದೆ ಅಲ್ಲಿ. ಹೌದು, ಏನಕ್ಕೆ ಈ ಥರ ಅಂತ ಹೇಳ್ಬಿಟ್ಟು ಇನ್ಶೂರೆನ್ಸ್ ಬಗ್ಗೆ ಬಂದಾಗ. ಬಟ್ ಅಪಾರ್ಟ್ ಫ್ರಮ್ ಇನ್ಶೂರೆನ್ಸ್ ಸೇಫ್ಟಿ ಅಂತೂ ಇಲ್ಲ ಸರ್ ಅಲ್ಲಿ. ಫೇವರಿಸಮ್ ಇದೆ, ಸೇಫ್ಟಿ ಇಲ್ಲ. ಆ್ಯಂಡ್ ಮಾತಿಗೆ ಕುಗ್ಸ್ತಾರೆ ಎಲ್ಲಾರನ್ನೂ. ಒಂದು ಸ್ವಲ್ಪ ಮನುಷ್ಯರಂತ ಒಂದು ಮರ್ಯಾದೆನೇ ಇಲ್ಲ, ಏನೋ ಒಂದು ನಾಯಿಗಳ ಥರ ಟ್ರೀಟ್ ಮಾಡ್ತಾರೆ. ಈಗ ನೀವು ಸಿಟಿಯಲ್ಲಿ ಬೆಳೆದವರು, ಹೌದು, ಹಳ್ಳಿಗೆ ಹೋದ್ರಿ, ಅಲ್ಲಿ ಹೇಗಿತ್ತು? ಹಳ್ಳಿ ಜನರ ವಾತಾವರಣ ಬಂದ್ಬಿಟ್ಟು ಸ್ವಲ್ಪ ಅನ್ಹೈಜಿನಿಕ್ ಇದೆ ಆಯ್ತಾ. ಬಿಕಾಸ್ ಅವ್ರು ಇನ್ನೂ ಡೆವಲಪ್ ಆಗಿಲ್ಲ. ಕರೆಕ್ಟ್. ಹಳ್ಳಿ ಅಂದ್ರೆ ಒಂದು ಸ್ವಲ್ಪ ಆ ಕಡೆ ಕರೆಕ್ಟ್ 100%. ಅದಕ್ಕೆಲ್ಲ ನಾವು ಆಲ್ರೆಡಿ ಪ್ರಿಪೇರ್ಡ್ ಆಗಿ ಹೋಗಿದ್ದೀವಿ. ಈ ಥರ ಎಲ್ಲ ಇರುತ್ತೆ, ಈ ಥರ ಗೊಜ್ಜೆ ಇರುತ್ತೆ, ಆ ಥರ ಇಲ್ಲಿ ಸಗಣಿ ಎಲ್ಲ ಇರುತ್ತೆ, ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ಎಲ್ಲದಕ್ಕೂ ಪ್ರಿಪೇರ್ಡ್ ಆಗೇ ಹೋಗಿರೋದು. ಬಟ್ ಅಪಾರ್ಟ್ ಫ್ರಮ್ ದಟ್, ಹಳ್ಳಿ ಜನರಂತೂ ಬ್ಯೂಟಿಫುಲ್. ಅವ್ರಿಗಿರೋ ಮನಸ್ಸು ನಮ್ಮ ಸಿಟಿ ಜನರಿಗೆ ಇರುತ್ತಾ ಅಂತ ನಮಗೂ ಗೊತ್ತಿಲ್ಲ. ಅಂದ್ರೆ ಈಗ ನೀವು ಒಂದು ಮನೆಗೆ ಅಂತ ನಿಮ್ಮನ್ನ ಕಳಿಸ್ತಾರೆ, ಅದು ಪ್ರಿಪೇರ್ಡ್ ಪ್ಲಾನ್ ಏನ್ ಇಲ್ಲ, ಅವರೇ ಹಳ್ಳಿಯವರೇ ನಿಮ್ಮನ್ನ ಚೂಸ್ ಮಾಡ್ತಾರೆ? TRP ಸರ್, ಕಂಪ್ಲೀಟ್ TRP. ಯಾಕಂದ್ರೆ ಹಳ್ಳಿಗಿಂತ ಹೋಗೋಕ್ಕಿಂತ ಮುಂಚೆನೆ ನಮಗೆ ಒಂದು ಕಂಟೆಸ್ಟೆಂಟ್ ಕೋಆರ್ಡಿನೇಟರ್ ಅಂತ ಇರ್ತಾರೆ. ಈಗ ನಮ್ಮ ಪೇರೆಂಟ್ಸ್ಗೆ ಅವರು ಕಾಲ್ ಮಾಡಿ ಹೇಳ್ಬೇಕಲ್ವಾ, ಇಲ್ಲ ನಿಮ್ಮ ಮಗಳು ಹಿಂಗೆಲ್ಲ ಇದ್ದಾರೆ, ಹಂಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಕಂಟೆಸ್ಟೆಂಟ್ ಕೋಆರ್ಡಿನೇಟರ್ ಅಂತ ಅವ್ರ ಜೊತೆ ಇರ್ತಾರೆ. ಅವರು ನಮ್ಮನ್ನು ಫಸ್ಟ್ ಫುಲ್ ಅಬ್ಸರ್ವ್ ಮಾಡಿರ್ತಾರೆ, ಯಾರ್ಯಾರನ್ನ ಯಾವ್ಯಾವ ಮನೆಗೆ ಸೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಸ್ಕ್ರಿಪ್ಟೆಡ್ ಆಗೇ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ.
ಯಾರ್ಯಾರನ್ನ ಯಾವ ಮನೆಗೆ ಕಳಿಸ್ಬೇಕು ಅಂತ ಆಲ್ರೆಡಿ ಹೇಳಿದ್ದಾರೆ. ಸೊ ಅವರು ಅದೇ ಥರ ಸೆಂಡ್ ಮಾಡಿದ್ದಾರೆ.